ರಾಜ್ಯಪಾಲರು ಯಾವಾಗ ಭಾಷಣ ಮಾಡಿದ್ರು, ಕೇಂದ್ರದ ಈ ಅನುದಾನದ ವಿಚಾರವಾಗಿ, ಬರ ಪರಿಹಾರದ ವಿಚಾರವಾಗಿ ಯಾವಾಗ ಮಾತಾಡಿದ್ರು, ಈ ಭಾಷಣವನ್ನ ಬಿಜೆಪಿ ನಾಯಕರುಗಳು ಕಿಡಿಕಾರ್ತಾ ಇದ್ದಾರೆ. ದಿಕ್ಕು ದೆಸೆ ಇಲ್ಲದ ಭಾಷಣ ಇದು ಅಂತೇಳಿ ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕರುಗಳು. ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಜ್ಯಪಾಲರಿಂದ ಸುಳ್ಳು ಹೇಳಿಸಿದ್ದಾರೆ. ಆರ್ ಅಶೋಕ್ ಅವರು ಹೇಳ್ತಾರೆ, ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಸುಳ್ಳು ಭಾಷಣವನ್ನ ಮಾಡಿದ್ದಾರೆ ಅಂತೇಳಿ ವಿಜಯೇಂದ್ರ ಹೇಳಿದ್ದಾರೆ. ಕರ್ನಾಟಕ ಮಾಡೆಲ್ ವಿಫಲತೆಯ ಮಾಡೆಲ್ ಅಶ್ವಥ್ ನಾರಾಯಣ ಹೇಳಿರೋದು. ಇದು ಉಪ್ಪು ಹುಳಿ ಖಾರ ಇಲ್ಲದ ವರದಿ ಅಂತೇಳಿ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಒಟ್ಟಾರೆ ರಾಜ್ಯಪಾಲರಿಗೆ ಒಂದು ಸ್ಕ್ರಿಪ್ಟ್ ಕೊಟ್ಟು ಆ ಸ್ಕ್ರಿಪ್ಟ್ ಅನ್ನ ಓದಿಸಿದ್ದು ಅದು ದಿಕ್ಕು ದೆಸೆ ಇಲ್ಲದ ಭಾಷಣ ಅಂತೇಳಿ ರಾಜ್ಯದ ಕಾಂಗ್ರೆಸ್ನ ನಾಯಕರ ವಿರುದ್ಧ ಬಿಜೆಪಿ ನಾಯಕರುಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ ಬನ್ನಿ. ತನ್ನ ವೈಫಲ್ಯಗಳನ್ನು ಮುಚ್ಚಿಡ್ತಕ್ಕಂಥ ವಿಚಾರವನ್ನು ರಾಜ್ಯಪಾಲರ ಮೂಲಕ ಹೇಳಿಸ್ತಕ್ಕಂಥ ಪ್ರಯತ್ನನೂ ಮಾಡಿದ್ದಾರೆ. ಮಾನ್ಯ ಆರ್ ಅಶೋಕ್ ಅವರು ಹೇಳಿದಾಗೆ ನಮ್ಮ ಹಿಂದಿನ BJP ಸರ್ಕಾರದ ಸಾಧನೆಗಳು ಕೂಡ ಇದರಲ್ಲಿ ಸೇರಿಸ್ಕೊಂಡು ಶಿವಮೊಗ್ಗ ಏರ್ಪೋರ್ಟ್ ಇರ್ಬೋದು, ನಮ್ಮ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆ ಇರ್ಬೋದು, ಈ ಎಲ್ಲ ಯೋಜನೆಗಳನ್ನು ಕೂಡ ತಮ್ಮ ಸಾಧನೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾನ್ಯ ರಾಜ್ಯಪಾಲರ ಮುಖೇನ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಒಂದು ಕಡೆ ಹೇಳ್ತಾರೆ, ಯಾವುದೇ ಮಧ್ಯವರ್ತಿಗಳ ಹಸ್ತಕ್ಷೇಪ ಇಲ್ಲದೇ ನೇರವಾಗಿ ಇವತ್ತು ಎಲ್ಲವೂ ಕೂಡ ಕೆಲಸ ನಡೀತದೆ ಅಂತಕ್ಕಂಥದ್ದು, ತಲುಪ್ತಿದೆ ಅಂತಕ್ಕಂಥದ್ದು. ನಾನು ಹೇಳ್ತೇನೆ, ಇವತ್ತು ಮಧ್ಯವರ್ತಿಗಳ ಹಾವಳಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಸ್ವತಃ ಕಾಂಗ್ರೆಸ್ ಪಕ್ಷದ ಮಾಜಿ ಮಂತ್ರಿಗಳು ಗಣಸಿ ಶಿವರಾಮ್ ಹೇಳ್ತಾರೆ, ಇದು 50% ಕಮಿಷನ್ನ ಸರ್ಕಾರ ರಾಜ್ಯದಲ್ಲಿದೆ ಅಂತೇಳಿ ಗಣಸಿ ಶಿವರಾಮ್ ಕೈಲಿ ಸುಳ್ಳುಗಳನ್ನು ಹಿಂದೆ BJP ಸರ್ಕಾರ ಕರ್ನಾಟಕದಲ್ಲಿದ್ದಾಗ ಜಾರಿಗೆ ತಂದಂಥ ಯೋಜನೆಗಳನ್ನು, ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆಗಳನ್ನು ನಾವೇ ತಂದಿದ್ದೀರಿ ಅಂತೇಳಿ ಬೆನ್ನು ತಟ್ಕೊಳ್ಳೋ ಅಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯಪಾಲರ ಕೈಲಿ ಹೇಳಿಸುವಂಥ ಒಂದು ಕೆಲಸವನ್ನು ಇವತ್ತು ಮಾಡಿದೆ. ಇನ್ನು ಗ್ಯಾರಂಟಿಗಳು, 5ನೇ ಗ್ಯಾರಂಟಿ ಇನ್ನೂ ಪ್ರಾರಂಭನೇ ಆಗಿಲ್ಲ. ಒಬ್ಬ ನಿರುದ್ಯೋಗಿ ಯುವಕನಿಗೂ ₹1 ಇನ್ನೂ ಅವ್ರಿಗೆ ಸಿಕ್ಕಿಲ್ಲ. ಬರದ ವಿಚಾರದಲ್ಲಿ 2,000 ರೂಪಾಯಿ ಹಣವನ್ನು ನಾವು ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. NDRF ಯಾವುದೇ ರೂಲ್ಸಲ್ಲಿ ಕಂತುಗಳಲ್ಲಿ ಕೊಡೋದಿಲ್ಲ. ನಮ್ಮ ಸರ್ಕಾರ ಇದ್ದಾಗ ಒನ್ ಟೈಮ್ ಒಂದೇ ಸರಿ ಅವ್ರಿಗೆ ರೈತರಿಗೆ ಏನು ಸೇರಬೇಕಾಯಿತು, ಎಕರೆಗೆ ಇಷ್ಟು ಹಣವನ್ನು ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅಷ್ಟವನ್ನು ಹಣ DBT ಮುಖಾಂತರ ನಾವು ಕೊಟ್ಟಿದ್ದೀವಿ. ಈ ಒಂದು ಬುರುಡೆ ಬಿಟ್ಕೊಂಡು ದಿನಕ್ಕೆ 100 ಸುಳ್ಳು ಹೇಳ್ಕೊಂಡು ಪಾಪ ರಾಜ್ಯಪಾಲರ ಕೈನಲ್ಲೂ ಇಂಥ ಒಂದು ಭಾಷಣ ಮಾಡಿಸಿದ್ರು. ಆ ಸ್ಥಾನಕ್ಕೂ ಅಗೌರವ ತಂದಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಅದರಲ್ಲೇನು ಸಂಶಯ ಇದೆಯಾ ನಿಮಗೆ? ಏನಿದೆ ಬರೆದರೆ ಇದರಲ್ಲಿ? ಹೋಗಲಿ, 136 ಸ್ಥಾನ ಗೆದ್ದು ಕೇಂದ್ರ ಸರ್ಕಾರದ ಆಮೇಲೆ ಮಾತಾಡೋಣ. ಕೇಂದ್ರ ಸರ್ಕಾರದಿಂದ ಹಣ ಎಷ್ಟು ಬಂತು ಬಿಡ್ತು ಅದಾಮೇಲೆ ಚರ್ಚೆ ಮಾಡೋಣ.